ಕೈಗೆ ಚಹಾದ ಕಪ್ಪನ್ನು ನೀಡುವಾಗ ಆ ಸ್ಫುರದ್ರೂಪಿ ಮನುಷ್ಯ ನನ್ನನ್ನೇ ದಿಟ್ಟಿಸಿದ. ನಾನು ಅವನನ್ನೇ ನೋಡಿದೆ. ಅನುಮಾನಗಳು ಇಬ್ಬರಿಗೂ ಇರಲಿಲ್ಲ. ಇದು ಯಾವ ಊರು? ಅಂಗಡಿಯವನನ್ನು ಕೇಳಿದೆ. ಕೊಟ್ಟಿಗೆಹಾರ, ಆತ ಉತ್ತರಿಸಿದ. ಮುಂದೊಂದು ದಿನ ಆ ಸ್ಫುರದ್ರೂಪಿ ಮನುಷ್ಯ ನನ್ನೊಂದಿಗೆ ಮೈಸೂರಿಗೆ ಜೈಲು ಗೋಡೆಗಳ ನಡುವೆ ತನ್ನ ನಿಗೂಢ ಪಾತಕ ಲೋಕದ ವಿವರಗಳನ್ನು ಒಂದೊಂದಾಗಿ ಬಿಚ್ಚಿಡುತ್ತಾ ಅನೇಕ ವರ್ಷಗಳನ್ನು ಕಳೆಯುತ್ತಾನೆಂದಾಗಲಿ ಕೊಟ್ಟಿಗೆಹಾರದ ಆ ಸ್ಫುರದ್ರೂಪಿಯ ಹೆಸರು ಭಾರತವು ಕಂಡ ಪರಮ ಪೈಶಾಚಿಕ ಕಿಲ್ಲರ್ ಚಂದ್ರನನ ಆತ್ಮೀಯ ಅನುಚರನಾದ ರಜಾಕ್ಕೆಂದಾಗಲಿ ನನಗೆ ಚಹಾ ಕುಡಿಯುತ್ತಿದ್ದ ಆ ನಿಮಿಷಗಳಲ್ಲಿ ಗೊತ್ತಾಗಿರಲಿಲ್ಲ. ಅಂಥ ಅಪರಾತ್ರಿಯಲ್ಲಿ ತನ್ನ ಅಂಗಡಿಯ ಮುಂದೆ ಕಾರಿಳಿಸಿ ಕೆಳಕ್ಕಿಳಿದ ನನ್ನನ್ನು ಹಂತಕ ರಜಾಕ್ ಪೊಲೀಸ್ ಅಧಿಕಾರಿ ಇರಬಹುದೇನೋ ಎಂಬಂತೆ ಅನುಮಾನದಿಂದ ನೋಡಿದನಂತೆ. ಹಾಗಂತ ಅವನೇ ಮುಂದೊಂದು ದಿನ ಮೈಸೂರಿನ ಜೈಲಿನಲ್ಲಿ ಹೇಳಿದ್ದ. ಕೊಟ್ಟಿಗೆಹಾರದಲ್ಲಿ ಹಾಗೆ ಕೊನೆಯ ಚಹಾ ಕುಡಿದು ಸಿಗರೇಟುಗಳನ್ನು ಹೊತ್ತಿಸಿಕೊಂಡು ಕಾರು ಹತ್ತಿದ ನಾವು ಕೃಷ್ಣಮೂರ್ತಿಯನ್ನು ತುಂಬ ಹೊತ್ತೇನೂ ಬದುಕಲು ಬಿಡಲಿಲ್ಲ. ದಾರಿಯಲ್ಲಿ ಕಾರು ನಿಲ್ಲಿಸಿ ಸ್ವಲ್ಪ ಡ್ರಿಂಕ್ಸ್ ತಗೋತೀರಾ ಎಂದು ನಾನೇ ಕೇಳಿದೆ. ಕುಡಿತದ ಅಭ್ಯಾಸವಿದ್ದ ಕೃಷ್ಣಮೂರ್ತಿ ಹಿಂದೂ ಮುಂದು ಆಲೋಚಿಸದೆ ಅದಕ್ಕೇನಂತೆ ಎಂಬಂತೆ ತಲೆ ಹಾಕಿದ. ಹಿಂದಿನ ಸೀಟಿನಲ್ಲಿದ್ದ ಗುರುಮೂರ್ತಿಯೇ ಬ್ಯಾಗ್ನೊಳಗಿಂದ ಸೈನೈಡ್ ಬೆರೆತ ವಿಸ್ಕಿ ಬಾಟಲಿಯನ್ನು ತೆಗೆದು ಕೃಷ್ಣಮೂರ್ತಿಯ ಕೈಗೆ ಕೊಟ್ಟ. ನಾನು ಕಾರಿನೊಳಗಿರುವ ಮಂಕು ದೀಪದ ಸ್ವಿಚ್ ಹಾಕಿದೆ. ಇದಕ್ಕೆ ನೀರು ಬೇಕಲ್ಲ ಮಾರಾಯರೇ? ಅಮಾಯಕ ಪ್ರಶ್ನೆ ಕೇಳಿದ ಕೃಷ್ಣಮೂರ್ತಿ. ನೀರು ಬೆರೆಸಿಯೇ ಇಟ್ಟಿರೋದು ಅಂದವನು ನಾನು. ನೀರಿನೊಂದಿಗೆ ಸೈನೈಡ್ ಬೆರೆಸಿ ಇಟ್ಟವನು ನಾನೇ. ಗುರುಮೂರ್ತಿಯ ಕೈಯಿಂದ ಬಾಟಲಿ ಎಸೆದುಕೊಂಡು ಮುಚ್ಚಳು ತಿರುಗಿಸಿ ಘಾಟಾದ ಮ್ಯಾಕ್ ಡಬಲ್ ವಿಸ್ಕಿಯ ಮೊದಲ ಗುಟುಕನ್ನು ಏನೇನು ಅನುಮಾನವಿಲ್ಲದೆ ಕುಡಿದು ಮುಗಿಸಿದ ಕೃಷ್ಣಮೂರ್ತಿ. ಆ ತನಕ 5 ಕೊಲೆಗಳನ್ನು ಮಾಡಿದ್ದ ನಾನು ಹಿಂದೆಂದು ಇಲ್ಲದ ಕುತೂಹಲದಿಂದ ಅವನನ್ನೇ ನೋಡುತ್ತಿದ್ದೆ. ಅಲ್ಲಿಯವರೆಗೆ ಎಲ್ಲ ರೀತಿಯ ಹತ್ಯೆಗಳನ್ನೂ ನೋಡಿದ್ದೆ. ನಾನೇ ಇರಿದು ಕೊಂದಿದ್ದೆ. ನೇಣಿನ ಕುಣಿಗೆ ಹಾಕಿ ಪ್ರಾಣ ತೆಗೆಯುವುದನ್ನು ಕಂಡಿದ್ದೆ. ಆದರೆ ಮನುಷ್ಯನೊಬ್ಬ ಕಣ್ಣೆದುರಿಗೆ ಸೈನೈಡ್ ಕುಡಿದು ಸಾಯುವುದನ್ನು ನೋಡಿರಲಿಲ್ಲ. ಕಾರಿನ ಮಂಕುದೀಪದ ಬೆಳಕಿನಲ್ಲಿ ಕೃಷ್ಣಮೂರ್ತಿಯ ಮುಖದ ಕವಳಿಕೆಗಳನ್ನೇ ಗಮನಿಸುತ್ತ ಕುಳಿತೆ. ಮೊದಲ ಗುಟುಕು ಗಂಟಲಿಗೆ ಜಾರಿತು. ಅಷ್ಟೇ. ಚಿತ್ಕಾರವಿಲ್ಲ, ಸೆಣಸಾಟವಿಲ್ಲ, ಕದಲಿಕೆಯಿಲ್ಲ, ಒದ್ದಾಟವಿಲ್ಲ. ಮ್ಯಾಕ್ಡೊವೆಲ್ ವಿಸ್ಕಿ ಗಂಟಲಿಗಳಿದ ಮೊದಲ ಕ್ಷಣದಲ್ಲೇ ಆತ ನಿಶ್ಚೇಷ್ಟಿತನಾಗಿ ಬಿಟ್ಟ. ಆತ ಮಾಡಿದ ಕಟ್ಟಕಡೆಯ ಕೆಲಸವೆಂದರೆ ತನ್ನ ತೆರೆದ ಕಣ್ಣುಗಳಲ್ಲಿ ನನ್ನತ್ತ ಗಬಕ್ಕನೇ ತಿರುಗಿ ನೋಡಿದ್ದು. ಆಮೇಲೆ ಆ ಕಣ್ಣುಗಳನ್ನು ನಾನೇ ಮುಚ್ಚಿದೆ ಶಾಶ್ವತವಾಗಿ. ಹಿಂದಿನ ಸೀಟಿನಲ್ಲಿ ಕುಳಿತ ಮಂಜ ನೇಣು ಕುಣಿಗೆ ಹಾಕಿ ಒಮ್ಮೆ ಬಿಗಿದು ನೋಡುತ್ತೇನೆ ಎಂಬಂತೆ ಮುಂದಕ್ಕೆ ಬಾಗಿದ. ಕೆಲಸ ಮುಗಿತು, ಸುಮ್ಮನಿರು ಅಂದುಬಿಟ್ಟೆ. ಆಮೇಲೆ ತಡ ಮಾಡುವುದು ತುಂಬ ಅಪಾಯಕಾರಿ ಎಂಬುವುದು ನನಗೆ ಗೊತ್ತಿತ್ತು. ಕಾರಿನಲ್ಲಿ ಕೊಲೆಯಾದವನ ಹೆಣವನ್ನಿಟ್ಟುಕೊಂಡು ಪ್ರಯಾಣಿಸುವುದಕ್ಕಿಂತ ಅಪಾಯಕಾರಿಯಾದದ್ದು ಮತ್ತೊಂದಿಲ್ಲ. ಕೃಷ್ಣಮೂರ್ತಿ ಸತ್ತ ಜಾಗದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿತ್ತು ಕೆಮ್ಮಣ್ಣುಗುಂಡಿ. ಶರವೇಗದಲ್ಲಿ ಕಾರು ಓಡಿಸಿದವನೇ ಪ್ರಪಾತವೊಂದರ ಬಳಿ ನಿಲ್ಲಿಸಿದೆ. ಈ ಬಾರಿ ನಾನು ಶ್ರೀಧರ್ ಕಾರಿಳಿಯಲೇ ಇಲ್ಲ. ಮಂಜ ಮತ್ತು ಗುರುಮೂರ್ತಿ ಸೇರಿಕೊಂಡು ಕೃಷ್ಣಮೂರ್ತಿಯ ಹೆಣವನ್ನು ಪ್ರಪಾತಕ್ಕೆ ಎಸೆದು ಬಂದರು. ಗುರುಮೂರ್ತಿ ಥ್ರಿಲ್ಲಾಗಿ ಹೋಗಿದ್ದ. ಆ ಎಕ್ಸೈಟ್ಮೆಂಟ್ನಿಂದಾಗಿ ಅವನ ಹಣೆಯಲ್ಲಿ ಬೆವರ ಸಾಲುಗಳು ಮೂಡಿ ನಿಂತಿದ್ದವು. ಹೊರಡೋಣ ಅಂದವನೇ ಕಾರಿನ ಇಗ್ನಿಷನ್ಗೆ ಕೈ ಹಾಕಿದೆ. ಆಗ ಅದುರಿತು ಎಡಗಣ್ಣು. ಅಂಗಳದಲ್ಲೇ ಅಪಶಕುನ. ಹಿಂದಿನ ಯಾವ ಕೊಲೆಯಲ್ಲೂ ಹೀಗಾಗಿರಲಿಲ್ಲ. ಕಣ್ಣುಜ್ಜಿಕೊಂಡೆ. ಅಪಶಕುನವೆಂಬಂತೆ ಕಣ್ಣನ್ನೇ ಪದೇ ಪದೇ ಉಜ್ಜಿಕೊಂಡೆ.
ಇದು ಯಾವ ಅನಿಷ್ಟದ ಸಂಕೇತ? ನನ್ನನ್ನು ನಾನೇ ಕೇಳಿಕೊಂಡೆ. ಆದರೆ ಸೆಂಟಿಮೆಂಟುಗಳಿಗೆ ಅಲ್ಲಿ ಜಾಗವಿರಲಿಲ್ಲ. ಕೊಲೆ ಮಾಡಿಯಾಗಿತ್ತು. ಇನ್ನುಳಿದಿರುವ ಕೆಲಸವೆಂದರೆ ಕಾರನ್ನು ಮೈಸೂರಿಗೆ ತಲುಪಿಸುವುದು. ಅಲ್ಲಿ ನಂಬರ್ ಪ್ಲೇಟ್ ಬದಲಾಯಿಸಿಕೊಂಡು ಇನ್ನೊಂದಿಷ್ಟು ದುಡ್ಡು ಹಂಚಿಕೊಂಡು ಬಹುಕಾಲದ ನಿರ್ಧಾರವಾದ ನೌಕದ ಮನೆಯ ದರೋಡೆ ಮಾಡಿ ಮುಗಿಸಿಬಿಡಬೇಕು. ಅಷ್ಟೇ. ಕಾರಿನ ಕೀ ತಿರುಗಿಸಿದೆ. ಮಾರ್ಚ್ 2, 1984ರಂದು ಮುಂಜಾನೆ ನಾವು 4 ಜನ ಮೈಸೂರು ತಲುಪಿದ್ದೆವು. ಎಂದಿನಂತೆ ನಾಗರಾಜ್ ಅರಸುವಿನ ಮನೆಯಲ್ಲಿ ಕಾರು ನಿಲ್ಲಿಸಿ ಅಲ್ಲೇ ಅದರ ನಂಬರ್ ಪ್ಲೇಟ್ ಬದಲಿಸಿದೆ. ಬಿಳಿ ಅಂಬಾಸಿಡರ್ ಕಾರಿನ ಮೇಲೆ ಈಗ TNC 9693 ಎಂಬ ನಂಬರು ಬರೆಯಲಾಗಿತ್ತು. ನಾವು ಆ ಕೆಲಸದಲ್ಲಿ ತೊಡಗಿದ್ದಾಗ ಮನೆಯಿಂದ ಈಚೆಗೆ ಬಂದ ನಾಗರಾಜ್ ಅರಸು, ಸಖತ್ತಾಗಿರೋ ಕಾರೇ ತಂದಿದಿರಲ್ರೋ ಅಂತ ಕೇಳಿದ. ಅವನಿಗೆ ನಮ್ಮ ಕೊಲೆಗಳ ವಿವರಗಳು ಪೂರ್ತಿಯಾಗಿ ಗೊತ್ತಿರಲಿಲ್ಲವಾದರೂ ನಾವು ಯಾವುದೋ ನಿಷಿದ್ಧದಂತೆ ಮಾಡಿಯೇ ಈ ಕಾರುಗಳನ್ನು ಹೊತ್ತು ತರುತ್ತಿದ್ದೇವೆ ಎಂಬುವುದು ಸ್ಥೂಲವಾಗಿ ಗೊತ್ತಿತ್ತು. ಈ ಮುಂಚೆ ತಂದಿದ್ದ ಹಾಸನದ ಸುಬ್ಬಾರಾವ್ನ ಕಾರನ್ನು ಅದರ ನಂಬರ್ ಬದಲಿಸಿ ಮಾರುವಲ್ಲಿ ನನ್ನ ಮಿತ್ರ ಶಶಿಯೊಂದಿಗೆ ಈ ನಾಗರಾಜ್ ಅರಸುವು ಭಾಗಿದಾರನಾಗಿದ್ದ. ಅಂತಹ ಅಪಾಯಕಾರಿಯಲ್ಲದಿದ್ದರೂ ಕೊಂಚ ದುರಾಸೆಯ ಮನುಷ್ಯ. ಅವತ್ತು ಅವನ ಮನೆಯಲ್ಲೇ ನಮಗೆಲ್ಲ ಕಾಫಿ ತಿಂಡಿಯಾಯಿತು. ಮಧ್ಯಾಹ್ನ ನಾವು 4 ಜನ ಹೋಗಿ ಹೋಟೆಲೊಂದರಲ್ಲಿ ಊಟ ಮಾಡಿಕೊಂಡು ಬಂದೆವು. ನಾಗರಾಜ್ ಅರಸು ಮನೆಯಲ್ಲೇ ಸ್ವಲ್ಪ ನಿದ್ದೆ ಮಾಡಿದೆವು. ರಾತ್ರಿಯ ಪ್ಲಾನು ಮೊದಲೇ ನಿಶ್ಚಯವಾಗಿತ್ತು. ಮೈಸೂರಿನಿಂದ ನೆಟ್ಟಗೆ ಶಿವಮೊಗ್ಗೆಯ ವಾಸವೆ ಲಾಡ್ಜ್ನಲ್ಲಿ ಮರುದಿನ ಅಂದರೆ 3 ಮಾರ್ಚ್ 1984ರಂದು ಹಗಲಿಡೀ ತಂಗುವುದು. ರಾತ್ರಿ ಹೊರಟು ತೀರ್ಥಹಳ್ಳಿ ಸೇರಿಕೊಂಡು ನೌಕದ ಮನೆಯ ಕದ ತಟ್ಟಿ ಬಿಡುವುದು. ಎಲ್ಲ ನಾವಂದುಕೊಂಡಂತೆಯೇ ನಡೆದಿದ್ದರೆ ಮಾರ್ಚ್ 4ರ ಮುಂಜಾನೆಯ ಹೊತ್ತಿಗೆ ನಮ್ಮ ಬಳಿ 10 ಲಕ್ಷಕ್ಕೆ ಮಿಕ್ಕಿದ ಸಂಪತ್ತು ಇರುತ್ತಿತ್ತು. ಎಂದಿನಂತೆ ಶ್ರೀಧರ್ ಉದ್ವಿಗ್ನನಾಗಿದ್ದ. ಆದಷ್ಟು ಬೇಗ ಶಿವಮೊಗ್ಗಿಗೆ ಹೊರಡೋಣ ಎನ್ನುತ್ತಿದ್ದ. ಅದೇ ಖಂಡಿಸಿತೋ ಏನೋ, ಒಂದು ಕ್ಷಣ ಮನೆಗೆ ಹೋಗಿ ಅಮ್ಮನ ಮುಖ ನೋಡಿ ಬಂದು ಬಿಡೋಣವೆನ್ನಿಸಿತು. ಮಂಜ ಮತ್ತು ಗುರುಮೂರ್ತಿ ಇಲ್ಲೇ ಇರಲಿ, ನಾವಿಬ್ಬರು ಹೋಗಿ ಬರೋಣ ಎಂದು ಶ್ರೀಧರ್ನನ್ನು ಹೊರಡಿಸಿಕೊಂಡು ಕಾರಿನೊಳಕ್ಕೆ ಕಾಲಿಟ್ಟಿದ್ದೆ. ಅಪಶಕುನ ಅಂಗಳದಲ್ಲೇ ನಿಂತಿತ್ತು. ಎಲ್ಲಿಗೆ ಹೋಗ್ತಿದ್ದೀರೋ? ನಾಗರಾಜ್ ಅರಸು ಕೇಳಿದ. ಇಲ್ಲೇ ನಮ್ಮ ಮನೆಗೆ ಹೋಗಿ ಬರ್ತೀವಿ ಅಂದೆ. ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. 2,000 ರೂಪಾಯಿ ಇದ್ದರೆ ಕೊಡು. ಆತ ಕೇಳಿದ. ನೀನು ಕೇಳು 2,000? ನನ್ನ ತಾಕತ್ತಿಗೆ ಅದೊಂದು ಅಮೌಂಟೇ ಅಲ್ಲ ಅಂದುಬಿಟ್ಟೆ. ನಾಗರಾಜ್ ಅರಸು ಕಣ್ಣುಗಳಲ್ಲಿ ಭಯ ಮತ್ತು ಕುತೂಹಲಗಳೆರಡು ಹುರಿದಾಡಿದವು. ಸ್ವಲ್ಪನಾದರೂ ಕೊಡು ರವಿ, ಶಿವಮೊಗ್ಗಕ್ಕೆ ಹೋಗಬೇಕು ಅಂದ. ಶಿವಮೊಗ್ಗಕ್ಕೆ ಹೋಗೋದಾದರೆ ನಮ್ಮ ಜೊತೆಲೇ ಬಾ, ಡ್ರಾಪ್ ಮಾಡ್ತೀವಿ. ಅಲ್ಲಿಂದ ಮುಂದೆ ನಾವು ನೌಕದ ಮನೆಗೆ ಹೋಗಬೇಕು. ಅಲ್ಲೇ ಇರೋದು ಫೈನಲ್ ಆಪರೇಷನ್. ನಾಳೆ ರಾತ್ರಿ ಕಣ್ಣು ಮಿಟುಕಿಸಿ ಹೇಳಿದೆ. ನನ್ನ ಪಾತಕ ಜೀವನದಲ್ಲಿ ನಾನು ಮಾಡಿದ ಬಹುದೊಡ್ಡ ತಪ್ಪುಗಳಲ್ಲಿ ಅದೂ ಒಂದು. ನನ್ನ ಹತ್ಯೆಗಳಿಗೆ ನೇರವಾಗಿ ಸಂಬಂಧವೇ ಇಲ್ಲದ ನಾಗರಾಜ್ ಅರಸುವಿನ ಮುಂದೆ ವಿನಾಕಾರಣ ನೌಕದ ಮನೆಯ ಬಗ್ಗೆ ಮಾತನಾಡಿಬಿಟ್ಟೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಈ ನಾಗರಾಜ್ ಅರಸು ನಮ್ಮ ಬದುಕಿನ ಅಂತಿಮ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತಿದ್ದಾನೆ ಅಂತ ನಾನು ಊಹಿಸಲೇ ಇಲ್ಲ. ಎಂಥ ಚಾಣಾಕ್ಷ ಪಾತಕಿಯು ಇಂತಹ ಬುದ್ಧಿಹೀನ ಕೆಲಸ ಮಾಡಿಕೊಳ್ಳುತ್ತಾನೆ ಎಂಬುವುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಅದೇ ಕೊಲೆ. ಅರಸು ಮನೆಯಿಂದ ನೇರವಾಗಿ ಲಕ್ಷ್ಮೀಪುರಂನ ನನ್ನ ಮನೆಗೆ ಬಂದೆ. ಬಾಗಿಲಲ್ಲೇ ಎದುರಾದಳು ಅಮ್ಮ. ಮನೆಯ ಮುಂದೆ ಕಾರು ನಿಲ್ಲಿಸಿ ಕೆಳಕ್ಕೆಳೆದ ನನ್ನನ್ನು ನೋಡಿದ ಕೂಡಲೇ ಅವಳ ಕಣ್ಣುಗಳಲ್ಲಿ ದಿಗಿಲು ಹೆಡೆಯೆತ್ತಿದಂತಾಯಿತು. ಹಾಗೆ ನೋಡಿದರೆ ಅಮ್ಮನಿಗೆ ಆ ನಂತರದ ನನ್ನ ಕೊಲೆಗಳ ವಿಚಾರ ಗೊತ್ತೇ ಇರಲಿಲ್ಲ.
ಕಾರಿಗಾಗಿ ಮೊಟ್ಟ ಮೊದಲ ಕೊಲೆ ಮಾಡಿ ಮನೆ ಸೇರಿಕೊಂಡವನು ನಾನಾಗಿಯೇ ಅಮ್ಮನ ಮುಂದೆ ಹೇಳಿಕೊಂಡಿದ್ದೆನಲ್ಲ. ಅದಾದ ಮೇಲೆ ನಾನು ಯಾವ ಕಾರು ಹತ್ತಿದರೂ ಅಮ್ಮನ ಕಣ್ಣುಗಳಲ್ಲಿ ಆತಂಕದ ಮೋಡ ಕವಿಯುತ್ತಿತ್ತು. ಈ ಬಾರಿ ಉಡುಪಿಯ ಕೃಷ್ಣಮೂರ್ತಿಯ ಕಾರು ನೋಡಿದಾಗಲೂ ಅದೇ ಧಾವಂತ ವ್ಯಕ್ತಪಡಿಸಿದಳು. ಆದರೆ ಆ ಬಗ್ಗೆ ಮಾತನಾಡಲಿಲ್ಲ. ನನಗೂ ಶ್ರೀಧರನಿಗೂ ಕಾಫಿ ಮಾಡಿಕೊಟ್ಟಳು. ನಾವು ಅಲ್ಲಿದ್ದದ್ದು 10 ನಿಮಿಷ. ಹೊರಡುವ ಮುನ್ನ ಅಮ್ಮನಿಗೆ ಹೇಳಿದೆ. ಆಕೆ ಏನಕ್ಕೂ ರಿಯಾಕ್ಟ್ ಮಾಡದೆ ಸುಮ್ಮನೇ ನಿಂತಿದ್ದಳು. ಮನೆಯ ಮುಂದೆ ನಿಂತಿದ್ದ ಕಾರು ಹೊರಡಿಸಿಕೊಂಡು ಬೀದಿಯ ತುದಿಗೆ ಬಂದೆ. ಆ ಬೀದಿ ಅಲ್ಲಿನ ಮುಖ್ಯ ರಸ್ತೆಗೆ ಸೇರಿಕೊಳ್ಳುತ್ತದೆ. ಅದರ ಎಡ ಬಲಗಳೆರಡು ಕಡೆಗೂ ಹೋಗಬಹುದು. ನಾನು ಹೋಗಬೇಕಾದದ್ದು ನಾಗರಾಜ್ ಅರಸುವಿನ ಮನೆಗೆ. ಅದಕ್ಕೆಂದೇ ಬಲಕ್ಕೆ ಹೊರಳಿದವನೇ 4 ಹೆಜ್ಜೆಯಷ್ಟು ಮುಂದಕ್ಕೆ ಹೋಗಿ ಅದೇಕೋ ಆಯಾಚಿತವಾಗಿ ತಿರುಗಿ ನನ್ನ ಮನೆಯ ಕಡೆಗೆ ನೋಡಿದೆ. ಅಮ್ಮ ಆಕೆ ಮನೆಯ ಕಿಟಕಿಯಲ್ಲಿ ನಿಂತಿದ್ದಳು. ರಸ್ತೆಯಿಂದ ಕೊಂಚವೇ ದೂರದಲ್ಲಿದ್ದ ಕಿಟಕಿಯೊಳಗಿನ ಅಮ್ಮನ ಮುಖ ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಕೆ ನನ್ನೆಡೆಗೆ ಕೈ ಬೀಸುತ್ತಿದ್ದಳು. ಕಾರಿನ ವೇಗ ತಗ್ಗಿಸಿದೆ. ಅಮ್ಮನೆಡೆಗೆ ನಾನೂ ಕೈ ಬೀಸಿದೆ. ಅದೇಕೆ ಹಾಗನ್ನಿಸಿತೋ ಗೊತ್ತಿಲ್ಲ. ಇದೇ ಕೊನೆ. ಅಮ್ಮನ ಮುಖವನ್ನು ನಾನಿನ್ನು ನೋಡಲಾರೆ ಅನ್ನಿಸಿಬಿಟ್ಟಿತು. ಕಿಟಕಿಯೊಳಗಿನಿಂದ ಎಣುಕುತ್ತಿದ್ದ ಅಮ್ಮನ ಮುಖದಲ್ಲೂ ಅದೇ ಭಾವನೆಯಿತ್ತು. ಈ ಮಗನ ಮುಖ ಇನ್ನು ನನಗೆ ಕಾಣಸಿಗದು ಎಂಬಂತೆ ನನ್ನನ್ನು ನೋಡುತ್ತಿದ್ದಳು. ಬೇಗ ಹೊರಡು, ಶ್ರೀಧರ್ ಅವಸರಿಸಿದ. ಜೀವನ ಅಂದರೆ ರೊಟ್ಟಿ ಮಗುಚಿದ ಹಾಗೆ ಕಣ ಮಗು. ಒಂದು ಕಡೆ ಸುಟ್ಟ ಮೇಲೆ ಇನ್ನೊಂದು ಕಡೆ ಸುಡಲೇಬೇಕಾಗುತ್ತೆ. ಅಮ್ಮ ಅನ್ನುತ್ತಿದ್ದ ಮಾತುಗಳೇ ಕಿವಿಯಲ್ಲಿ ಬಣಬಡಿಸಿದಂತಾದವು. ಹಾಗೆ 2 ಕ್ಷಣ ಮಂಕಾಗಿದ್ದ ನಾನು ಮತ್ತೆ ಇದ್ದಕ್ಕಿದ್ದಂತೆ ಜಾಗೃತನಾಗಿ ಬಿಟ್ಟೆ. ಅಮ್ಮನ ಬಗ್ಗೆ ಆ ತನಕ ಆರ್ದ್ರನಾಗಿ ಯೋಚಿಸಿದ ಮಗನೊಬ್ಬನ ಜಾಗಕ್ಕೆ ಈಗ ನೌಕದ ಮನೆಯ ಮಹಾದರೋಡೆಗೆ ಅಣಿಯಾದ ಮಹಾಪಾತಕಿಯೊಬ್ಬ ಬಂದು ಕುಳಿತ. ಅದಕ್ಕೆ ನನ್ನದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ನಾನು ಹೇಳಿದ್ದು. ಕ್ಷಣಾರ್ಧದಲ್ಲಿ ನನ್ನ ಮನಸ್ಸು ಪಾತಕದ ಕಡೆಗೆ ಹೊರಳುತ್ತದೆ. ಅದೇ ಕಷ್ಟ. ಅಲ್ಲಿಂದ ಹೊರಟು ಅರಸುವಿನ ಮನೆಗೆ ಬಂದೆ. ಅಲ್ಲಿಯ ತನಕ ಶಿವಮೊಗ್ಗಕ್ಕೆ ನಮ್ಮೊಂದಿಗೆ ಬರುತ್ತೇನೆ ಅನ್ನುತ್ತಿದ್ದವನು ಕಡೆಯ ಕ್ಷಣದಲ್ಲಿ ನಾನು ಬರೋದಿಲ್ಲ ಅಂದುಬಿಟ್ಟ. ನಿಜಕ್ಕೂ ಬುದ್ಧಿವಂತನಾಗಿದ್ದಿದ್ದರೆ ಆಗಲೇ ನಾನು ನಾಗರಾಜ್ ಅರಸುವಿನ ಬಗ್ಗೆ ಅನುಮಾನ ಪಡಬೇಕಾಗಿತ್ತು. ನಾನೇ ಮೂರ್ಖನಂತೆ ಅವನಿಗೆ ನೌಕದ ಮನೆಯ ಸಂಗತಿ ಹೇಳಿದ್ದೆ. ಸಾಲದೆಂಬಂತೆ ನಾವು ಶಿವಮೊಗ್ಗದ ಮೇಲೆ ಹಾದೇ ನೌಕದ ಮನೆಗೆ ಹೋಗಲಿದ್ದೇವೆ ಅಂತಲೂ ಹೇಳಿದ್ದೆ. ಮುಂದೆ ಪೊಲೀಸರು ನನ್ನ ಹೆಗಲ ಮೇಲೆ ಕೈ ಹಾಕಿದಾಗ ಪಕ್ಕನೇ ನೆನಪಾದವನೇ ನಾಗರಾಜ್ ಅರಸು ಮನೆಯಲ್ಲಿ ಕಾಯುತ್ತಿದ್ದ ಮಂಜ ಹಾಗೂ ಗುರುಮೂರ್ತಿಯನ್ನು ಕಾರಿಗೆ ಹತ್ತಿಸಿಕೊಂಡು ಹೊರಟೆ. ಅದೇಕೋ ತೀರಾ ಮೈಸೂರು ಬಿಡುವ ಮುನ್ನ ಒಂದು ಸಲ ಶಶಿಯನ್ನು ಭೇಟಿ ಮಾಡೋಣವೆನ್ನಿಸಿತು. ನೆಟ್ಟಗೆ ಅವನಿದ್ದ ಜಾಗಕ್ಕೆ ಹೋದೆ. ಇಲ್ಲಿಗ್ಯಾಕೆ ಬಂದೆ? ಮೊದಲು ನೀವು 4 ಜನ ಮೈಸೂರಿನಿಂದ ಹೊರಡಿ ಅಂದುಬಿಟ್ಟ ಶಶಿ. ಅವನ ಮುಖದಲ್ಲಿ ಯಾವುದೋ ದಿಗಿಲು, ಆತಂಕಗಳ ತೆರೆಗಳಿದ್ದವು. ಯಾಕೆ, ಏನಾಯಿತು ಎಂದು ಕೇಳಿದನಾದರೂ ನನ್ನ ಪ್ರಶ್ನೆಗಳಿಗೆ ಶಶಿ ಉತ್ತರ ಕೊಡಲಿಲ್ಲ. ಮೊದಲು ಎಲ್ಲಿಂದ ಹೊರಡಿ ಎಂದಷ್ಟೇ ಹೇಳಿದ. ಅವನದೇನೋ ಬೇರೆ ರಗಳೆ ಇರಬೇಕು ಅಂದುಕೊಂಡು ಕಾರನ್ನು ಹಿಂದಕ್ಕೆ ತಿರುಗಿಸಿದೆ. ಮೊದಲು ಅಂದುಕೊಂಡಂತೆಯೇ ನಾವು ಮೈಸೂರಿನಿಂದ ನೇರವಾಗಿ ಶಿವಮೊಗ್ಗಕ್ಕೆ ಹೋಗಿದ್ದಿದ್ದರೆ ಮೈಸೂರು ದಾಟುವ ಮೊದಲೇ ಸೆಂಟ್ ಫಿಲ್ಮಿನಾಸ್ ಕಾಲೇಜಿನ ಬಳಿ ನಮಗಾಗಿ ಕಾಯುತ್ತಾ ನಿಂತಿದ್ದ ಪೊಲೀಸ್ ಅಧಿಕಾರಿಗಳ ಕೈಗೆ ಸಿಕ್ಕು ಬೀಳುತ್ತಿದ್ದೆವು. ಆದರೆ ಮಂಜ ಕೊನೆಯ ನಿಮಿಷದಲ್ಲಿ ನಮ್ಮೂರಿಗೆ ಹೋಗಿ 10 ನಿಮಿಷ ನನ್ನ ತಾಯಿನ ಮಾತನಾಡಿಸ್ಕೊಂಡು ಬರೋಣ ಅಂದುಬಿಟ್ಟ.